ಹಾವಿನ ದ್ವೇಷ 12 ವರ್ಷ. ಹಾವಿನ ದ್ವೇಷ 12 ವರುಷ. ನನ್ನ ರೋಷ 100 ವರ್ಷ. ನನ್ನ ರೋಷ 100 ವರುಷ. ಲೀಡರ್ಸ್ ಎಲ್ಲ ಇವಾಗ ಯಲಹಂಕದಲ್ಲಿ ಕೂಡ ಹಂಗೆ ಹೇಳ್ತಾವ್ರೆ, ನಮ್ಮ ರೋಷ 100 ವರ್ಷ ಅಂತ ಹೇಳ್ತಾ ಇದ್ದಾರೆ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಬಗ್ಗುವ. ನಾಡಪ್ರಭು ಕೆಂಪೇಗೌಡರು ನಡೆಸಿದಂತ ಆಳ್ವಿಕೆ ನಡೆಸಿದಂತ ಜಾಗ ಇದೆಲ್ಲ ಕೂಡ. ನಂಬಿಕೆ ನೀಗೊಲ್ಲ ನಾ ದಾರಿ ತಪ್ಪೊಲ್ಲ. ಆ ಒಂದು ಕಿಚ್ಚು, ಒಂದು ತತ್ವ ಸಿದ್ಧಾಂತ ನಮ್ಮಲ್ಲಿ ಇರ್ಬೇಕಾಗ್ತದೆ. ಡಾಕ್ಟರ್ ವಿಷ್ಣುವರ್ಧನ್ ರವ್ರ ಬಗ್ಗೆ ಏನ್ ಹೇಳಿದ್ರು ಸಾಕಾಗೋದಿಲ್ಲ. ಯಾಕೆ ಅಂದ್ರೆ ಅವರ ಪಾತ್ರಗಳು ಇವತ್ತು ಕೂಡ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ಮತ್ತು ದಿವಂಗತ ನಮ್ಮ ಮಂಡ್ಯದ ಗಂಡು ಅಂತಾನೆ ನಮ್ಮ ಅಂಬರೀಷ್ ರವರು, ಇವರಿಬ್ರು ಕೂಡ ಜೊತೆಯಲ್ಲಿ ಪ್ರಾರಂಭ ಮಾಡಿದ್ರು. ದಿವಂಗತ ಪುಟ್ಟಣ್ಣ ಕಣಗಾಲ್ ಇವರು ನಿರ್ದೇಶಕರ ಒಂದು ಚಿತ್ರದಲ್ಲಿ ಮೊದಲನೇದು ನಾಯಕರಾಗಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಪಾತ್ರ ಮಾಡಿದ್ರೆ, ಖಳನಾಯಕರಾಗಿ ಅಂಬರೀಷ್ ರವರು ಪಾದಾರ್ಪಣೆ ಮಾಡಿದ್ರು ಅಲ್ವಾ? ಯಾವುದು ನಾಗರಾವು, ಅದೊಂದು ಹಾಡು ಕೂಡ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಏನ್ ಹಾಡೋದು? ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಹಂಗೆ ಇವತ್ತು ನಮ್ಮ ಲೀಡರ್ಸ್ ಎಲ್ಲ ಇವಾಗ ಯಲಹಂಕದಲ್ಲಿ ಕೂಡ ಹಂಗೆ ಹೇಳ್ತಾವ್ರೆ, ನಮ್ಮ ರೋಷ 100 ವರ್ಷ ಅಂತ ಹೇಳ್ತಾ ಇದ್ದಾರೆ. ಈಗ ಇದೆಯಾ ನಿಮ್ಗೂನು? ನಿಮ್ಗೆಲ್ಲ ಇರಬೇಕು. ಯಾಕೆಂದ್ರೆ ಈ ಮಣ್ಣನ್ನ ಮೆಟ್ಟಿ ನಿಂತಂತ ನಾಯಕರು, ನಾಡಪ್ರಭು ಕೆಂಪೇಗೌಡರು ನಡೆಸಿದಂತ ಆಳ್ವಿಕೆ ನಡೆಸಿದಂತ ಜಾಗ ಇದೆಲ್ಲ ಕೂಡ. ಹಾಗಾಗಿ ಆ ಒಂದು ಕಿಚ್ಚು, ಆ ಒಂದು ಸಹನೆ, ಸಾಮಾಜಿಕ ನ್ಯಾಯಕ್ಕೆ ನಾಯಕತ್ವನ್ನ ಕೊಡುವಂತಹ ಒಂದು ತತ್ವ ಸಿದ್ಧಾಂತ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರು ಬಹಳ, ನಾನು ಕೂಡ ಹತ್ತಿರದಿಂದ ನಾನು ಅಂಬರೀಷ್ ಅವ್ರ ಮೂಲಕ ನನಗೆ ಪರಿಚಯ, ಬಹಳ ಒಳ್ಳೆ ಸಂಬಂಧ ಇತ್ತು ನಮಗೆ. ಬಹಳ ನನ್ನ ಬಗ್ಗೆ ಗೌರವಯುತವಾಗಿ ಮಾತಾಡ್ತಾ ಇದ್ರು, ಬಹಳ ಮೃದು ಸ್ವಭಾವ ಮತ್ತು ಮಿತವಾಗಿ ಮಾತಾಡ್ತಾ ಇದ್ರು. ಅಂಬರೀಷ್ ರವರು 10 ಮಾತು ಮಾತಾಡಿದ್ರೆ ವಿಷ್ಣುವರ್ಧನ್ ರವರು ಒಂದೇ ಮಾತಲ್ಲಿ ಉತ್ತರ ಕೊಡ್ತಾ ಇದ್ರು. ಬಹಳ ಒಳ್ಳೆ ಸ್ನೇಹಜೀವಿ. ಆದ್ರೆ ಸಾವು ಹಠಾತ್ ಆಗಿ ಬಂತವರಿಗೆ, ಅಷ್ಟು ಬೇಗ ಅವರಿಗೆ ಸಾವು ಬರಬಾರ್ದಾಗಿತ್ತು. ಯಾಕೆಂದ್ರೆ ಅವರು ಎಲ್ಲ ವಿಷಯಗಳಲ್ಲಿ ಕೂಡ ಒಂದು ವೆರಿ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಇತ್ತು ಅವರು, ಬಹಳ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್. ಯಾವುದನ್ನು ಅತಿಯಾಗಿ ಮಾಡ್ತಾ ಇರಲಿಲ್ಲ ಅವರು. ಆದರೂ ಕೂಡ ದುರದೃಷ್ಟ, ಅವರಿಗೆ ಸಾವು ಬಂದು ನಮ್ಮಿಂದ ದೂರ ಬೇಗ ಹೋದ್ರು ಅಂತ ನಮಗೆ ಈಗಲೂ ಕೂಡ ಆ ನೋವು ಕಾಡ್ತದೆ. ಮತ್ತು ಅವರು ಅನೇಕ ಸಿನಿಮಾಗಳಲ್ಲಿ ಕೂಡ ಸಮಾಜಕ್ಕೆ ಕೆಲವು ಸಂದೇಶವನ್ನು ಕೊಡುವಂತ ಪಾತ್ರದಲ್ಲೇ ಅವರು ಕಾಣಿಸ್ಕೊಂಡಿದ್ದಾರೆ. ಒಬ್ಬ ಪ್ರೇಮಿಯಾಗಿ, ಒಬ್ಬ ಮಗನಾಗಿ, ಒಬ್ಬ ತಂದೆಯಾಗಿ, ಒಂದು ಊರಿನ ಯಜಮಾನನಾಗಿ, ಹೀಗೆ ಅವರ ಒಂದೊಂದು ಇದು ಕೂಡ. ಮತ್ತು ದಾದಾ ಅಂತ ಒಂದು ಸಿನಿಮಾ ಬಂದಿತ್ತು, ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಅದು ಬಹಳ ನನಗೆ ಅಚ್ಚುಮೆಚ್ಚಿನ ಸಿನಿಮಾ ಅದು. ಇಲ್ಲ, ಬರೀ ದಾದಾ ರೀ, ಬರೀ ದಾದ. ನಾನು ಅವಾಗ 10ನೇ ಕ್ಲಾಸು, ಫಸ್ಟ್ PUC ಯಾವಾಗೋ ಇದೆ, ಕಪಾಲಿ ಥಿಯೇಟ್ರಲ್ಲಿ ನೋಡಿದೆ ನಾನು. ಹಾಗಾಗಿ ಅದರಲ್ಲಿ ಪಾಪ ಕಷ್ಟಪಟ್ಟು ಎಲ್ಲೋ ಬಾಂಬೆಗೋ ಎಲ್ಲೋ ಹೋಗಿ ಬಹಳ ದೊಡ್ಡ ಇದಾಗ್ಬಿಡ್ತಾರೆ. ಆದರೂ ಕೂಡ ಅವ್ರ ತಾಯಿ ಬಗ್ಗೆ ಇದ್ದಂತ ಅವರ ಒಂದು ಸಂಬಂಧ ಇದೆಲ್ಲ ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ರು. ಬಹುಶಃ ವಿಷ್ಣುವರ್ಧನ್ ಅವರ ನಟನೆಯ ಕೌಶಲ್ಯ ಇದೆಲ್ಲ ಕೂಡ
ಅವ್ರಿಗೆ ಅವರೇ ಸಾಟಿ ಅಂತ ಕಾಣ್ತಾ ಇದೆ. ಬೇರೆ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ. ವಿಷ್ಣುವರ್ಧನ್ ಅವರ ರೀತಿ ಬಹಳ ಬೇರೆ ವಿಶೇಷವಾಗಿತ್ತು. ಇವ್ರನ್ನೆಲ್ಲ ನಾವು ಯಾರೂ ಕೂಡ ಮರೀಲಿಕ್ಕಾಗಲ್ಲ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ವಿಷ್ಣುವರ್ಧನ್ ರವರು, ಅಂಬರೀಷ್ ರವರು. ಕರ್ನಾಟಕ ಈ ರೀತಿಯ ಒಳ್ಳೆ ಕಲಾವಿದರನ್ನ ಕೊಟ್ಟಂತ ಒಂದು ನಾಡಾಗಿದೆ. ಇಂಥ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ, ಬಹಳ ಬಿಸಿಲಿದೆ, ನಿಮ್ಮ ಇದನ್ನ ನಾನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಮತ್ತೆ ಇನ್ನೊಂದ್ಸಲಿ ಬರ್ತೇನೆ, ಮುಂದಿನ ಯಾವುದೇ ಕಾರ್ಯಕ್ರಮಗಳಿಗೆ ಮುಂದೆ ಬರ್ತೇನೆ. ತಮಗೆಲ್ಲ ಶುಭವನ್ನ ಕೋರಿ ಇವತ್ತು ಈ ಪುತ್ಥಳಿಯನ್ನ ಮತ್ತು ಈ ರಸ್ತೆಯನ್ನ ಎರಡು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತಹ ಇಬ್ಬರು ಮಹನೀಯರ ಹೆಸರುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇವತ್ತು ಕೇವಲ ರಸ್ತೆಯಲ್ಲಿ ಇಟ್ಟಿಲ್ಲ, ನೀವು ನಿಮ್ಮ ಹೃದಯದಲ್ಲಿ ನೀವು ನಾಟಿದ್ದೀರಿ. ಅದಕ್ಕೆ ನಿಮಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.